ಹೊಸ ಮನೆ ನಿರ್ಮಾಣಕ್ಕೆ ಆರ್ಥಿಕ ನೆರವು ಸರ್ಕಾರದಿಂದ 3 ಲಕ್ಷ ನೇರ ಸಹಾಯಧನ. ಹೆಚ್ಚುವರಿ ಮನೆ ಕೆಲಸಕ್ಕೆ 7 ಲಕ್ಷವರೆಗೆ ಶೂನ್ಯ ಬಡ್ಡಿ ಸಾಲ. 2026 ಒಳಗಾಗಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅವಕಾಶ. ನಮಸ್ಕಾರ ಸ್ನೇಹಿತರೆ, ಸ್ವಂತ ಮನೆ ಕನಸು ಕಾಣುತ್ತಿರುವ ಪ್ರತಿಯೊಬ್ಬರಿಗೂ ಇಂದು ಒಂದು ಅದ್ಭುತವಾದ ಸುದ್ದಿ. 2026ರ ಹೊಸ ಯೋಜನೆಯಡಿ ಸರ್ಕಾರವು ಬಡ ಮತ್ತು ಮಧ್ಯಮ ವರ್ಗದವರಿಗಾಗಿ ಉಚಿತ ಮನೆ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ವಿಶೇಷ ಏನೆಂದರೆ, ನಿಮಗೆ ಮನೆ ಕಟ್ಟಲು 3 ಲಕ್ಷ ರೂಪಾಯಿ ಸಂಪೂರ್ಣ ಉಚಿತ ಸಬ್ಸಿಡಿ ಸಿಗುತ್ತದೆ ಮತ್ತು ಅದರ ಜೊತೆಗೆ ಮನೆ ಪೂರ್ಣಗೊಳಿಸಲು 7 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ಕೂಡ ಸಿಗಲಿದೆ. ಈ ಯೋಜನೆಯ ಲಾಭ ಯಾರಿಗೆ ಸಿಗುತ್ತೆ, ಅರ್ಜಿ ಸಲ್ಲಿಸುವುದು ಹೇಗೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯೋಜನೆಯ ಕಿರು ಪರಿಚಯ. ಈ ಹೊಸ ಯೋಜನೆ ಅಡಿಯಲ್ಲಿ ನಿಮ್ಗೆ ಸಿಗಲಿದೆ 3 ಲಕ್ಷ ನೇರ ಉಚಿತ ಅನುದಾನ, 7 ಲಕ್ಷ ಬಡ್ಡಿ ರಹಿತ ಸಾಲ, ಅಂದ್ರೆ ಒಟ್ಟು 10 ಲಕ್ಷದವರೆಗೆ ಆರ್ಥಿಕ ಸಹಾಯ ಸಿಗುತ್ತದೆ. ಇದರಿಂದ ನೀವು ಯಾವುದೇ ಸಾಲದ ಹೊರೆ ಇಲ್ಲದೆ ನಿಮ್ಮ ಕನಸಿನ ಮನೆಯನ್ನು ಸುಲಭವಾಗಿ ನಿರ್ಮಿಸಿಕೊಳ್ಳಬಹುದು. ಯೋಜನೆಯ ಉದ್ದೇಶ. ಸರ್ಕಾರ ಈ ಯೋಜನೆಯನ್ನು ಏಕೆ ತಂದಿದೆ ಅಂದ್ರೆ, ಮನೆ ಇಲ್ಲದ ಬಡವರಿಗೆ ಶಾಶ್ವತವಾಗಿ ನೆಲೆ ಒದಗಿಸಲು, ಬಡ ಮತ್ತು ಮಧ್ಯಮ ವರ್ಗದವರ ಆರ್ಥಿಕ ಹೊರೆ ಕಡಿಮೆ ಮಾಡಲು, ಗ್ರಾಮ ಮತ್ತು ನಗರಗಳ ಸಮಗ್ರ ಅಭಿವೃದ್ಧಿಗಾಗಿ, ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಸಿಗಬೇಕು ಅನ್ನುವುದೇ ಇದರ ಮುಖ್ಯ ಗುರಿ. ಹಣಕಾಸಿನ ಲಾಭಗಳು. ಇಲ್ಲಿ ಹಣ ಹೇಗೆ ಸಿಗುತ್ತದೆ ಅಂತ ನೋಡುವುದಾದರೆ, 3 ಲಕ್ಷ ಉಚಿತ ಹಣ, ಇದನ್ನು ನೀವು ಸರ್ಕಾರಕ್ಕೆ ವಾಪಸ್ ನೀಡುವ ಅಗತ್ಯವಿಲ್ಲ. 7 ಲಕ್ಷ ಬಡ್ಡಿ ಇಲ್ಲದ ಸಾಲ, ಈ ಹಣಕ್ಕೆ ನೀವು ಯಾವುದೇ ಬಡ್ಡಿ ಕಟ್ಟಬೇಕಿಲ್ಲ. ಕೇವಲ ಅಸಲನ್ನು ಸುಲಭ ಕಂತುಗಳಲ್ಲಿ ಮರುಪಾವತಿ ಮಾಡಬಹುದು. ಹಂತ ಹಂತವಾಗಿ ಹಣ. ಮನೆ ಕೆಲಸ ಶುರುವಾದಂತೆ ಅಡಿಪಾಯದಿಂದ ಛಾವಣಿಯವರೆಗೆ ಹಂತ ಹಂತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತದೆ. ಅರ್ಹತೆಗಳು. ನೀವು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು. ನಿಮ್ಮ ಹೆಸರಿನಲ್ಲಿ ಅಥವಾ ಕುಟುಂಬದ ಹೆಸರಿನಲ್ಲಿ ಮೊದಲೇ ಪಕ್ಕಾ ಮನೆ ಇರಬಾರದು. ನೀವು ಬಡತನ ರೇಖೆಗಿಂತ ಕೆಳಗಿನ ಅಂದರೆ BPL ಅಥವಾ ಮಧ್ಯಮ ವರ್ಗದವರಾಗಿರಬೇಕು. ಮಹಿಳಾ ಮುಖ್ಯಸ್ಥರಿರುವ ಕುಟುಂಬಗಳು, ವಿಧವೆಯರು ಮತ್ತು ಅಂಗವಿಕಲರಿಗೆ ಇಲ್ಲಿ ಮೊದಲ ಆದ್ಯತೆ ನೀಡಲಾಗುತ್ತದೆ. ಅಗತ್ಯ ದಾಖಲೆಗಳು. ಅರ್ಜಿ ಹಾಕುವ ಮುನ್ನ ಈ ದಾಖಲೆಗಳನ್ನು ರೆಡಿ ಇಟ್ಟುಕೊಳ್ಳಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ ಅಂದರೆ ವಾಸಸ್ಥಳ ದೃಢೀಕರಣ, ಬ್ಯಾಂಕ್ ಪಾಸ್ಬುಕ್. ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಜಾಗದ ದಾಖಲೆಗಳು, ಹಕ್ಕು ಪತ್ರ ಅಥವಾ ಈ ಸ್ವತ್ತು. ನೆನ್ಪಿಡಿ, ತಪ್ಪು ದಾಖಲೆ ನೀಡಿದರೆ ನಿಮ್ಮ ಅರ್ಜಿ ತಿರಸ್ಕೃತವಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ. ನೀವು 2 ರೀತಿಯಲ್ಲಿ ಅರ್ಜಿ ಹಾಕಬಹುದು. ಒಂದು ಆನ್ಲೈನ್ ಮೂಲಕ, ಮತ್ತೊಂದು ಆಫ್ಲೈನ್ ಮೂಲಕ. ಆನ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡುವುದು? ಒಂದನೇದು ashraya.karnataka.gov.in ವೆಬ್ಸೈಟ್ಗೆ ಹೋಗಿ. ಎರಡನೇದು 1 BHK 2 BHK ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿ. ಮೂರನೆಯದು ಸಾರ್ವಜನಿಕ ಆಯ್ಕೆಯನ್ನು ಆರಿಸಿ. ನಾಲ್ಕನೆಯದು ನಿಮ್ಮ ಎಲ್ಲ ಮಾಹಿತಿ ಮತ್ತು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಐದನೆಯದು ಕೊನೆಯಲ್ಲಿಯೇ ಬರುವ ರೆಫರೆನ್ಸ್ ನಂಬರ್ ಅನ್ನು ಫೋಟೋ ತೆಗೆದಿಟ್ಟುಕೊಳ್ಳಿ. ಆಫ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡುವುದು? ಒಂದು ವೇಳೆ ಆನ್ಲೈನ್ ಕಷ್ಟ ಅನಿಸಿದರೆ ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ಪುರಸಭೆ ಅಥವಾ ನಗರಸಭೆ ಕಚೇರಿಗೆ ಹೋಗಿ ಅಲ್ಲಿನ ವಸತಿ ಇಲಾಖೆಯ ಅಧಿಕಾರಿಯನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಬಹುದು. ಆಯ್ಕೆಯ ಪ್ರಕ್ರಿಯೆ. ಅರ್ಜಿ ಸಲ್ಲಿಸಿದ ಮೇಲೆ ಸರ್ಕಾರ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸುತ್ತದೆ. ಅರ್ಹ ಪಟ್ಟಿಯನ್ನು ತಯಾರಿಸಿ ನೇರವಾಗಿ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣವನ್ನು ನಿಮ್ಮ ಖಾತೆಗೆ ಹಾಕುತ್ತದೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಕಾಟ ಇರುವುದಿಲ್ಲ. ಯೋಜನೆಯ ಲಾಭಗಳು. ಸ್ವಂತ ಮನೆ ಪ್ರತಿಯೊಬ್ಬರ ಕನಸಿನಂತೆ ನಿಮಗೂ ಈಗ ಸಿಗಲಿದೆ ಸುಸಜ್ಜಿತವಾದ ಸ್ವಂತ ಮನೆ. ಬಾಡಿಗೆ ಸಮಸ್ಯೆಯಿಂದ ಮುಕ್ತಿ. ಇನ್ನು ಮುಂದೆ ಪ್ರತಿ ತಿಂಗಳು ಬಾಡಿಗೆ ಕಟ್ಟುವ ಚಿಂತೆ ಬೇಡ. ಈ ಯೋಜನೆಯಿಂದ ಸಿಗಲಿದೆ ಬಾಡಿಗೆ ಸಮಸ್ಯೆಯಿಂದ ಮುಕ್ತಿ.
ಜೀವನ ಮಟ್ಟ ಸುಧಾರಣೆ, ನಿಮ್ಮ ಕುಟುಂಬಕ್ಕೆ ಸುಭದ್ರ ನೆಲೆ ಒದಗಿಸುವ ಮೂಲಕ ನಿಮ್ಮ ಜೀವನ ಮಟ್ಟ ಸುಧಾರಣೆ ಕಾಣಲಿದೆ. ಆರ್ಥಿಕ ಭಾರ ಕಡಿಮೆ, ಸರ್ಕಾರದಿಂದ ಸಹಾಯಧನ ಮತ್ತು ಬಡ್ಡಿ ರಹಿತ ಸಾಲದಿಂದ ನಿಮ್ಮ ಮೇಲಿರುವ ಆರ್ಥಿಕ ಭಾರ ಕಡಿಮೆಯಾಗಲಿದೆ. ಪ್ರಮುಖ ಎಚ್ಚರಿಕೆಗಳು. ಸಹೋದರೇ, ಒಂದು ವಿಷಯ ನೆನಪಿಡಿ, ಯಾವುದೇ ಕಾರಣಕ್ಕೂ ಮನೆ ಕೂಡಿಸುತ್ತೇವೆ ಎಂದು ಹಣ ಕೇಳುವವರಿಗೆ ಹಣ ಕೊಡಬೇಡಿ. ಒಂದು ಹೆಸರಿನಲ್ಲಿ 2 ಬಾರಿ ಅರ್ಜಿ ಹಾಕಬೇಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕೊನೆಯ ದಿನಾಂಕ. ಈಗಾಗಲೇ ಅರ್ಜಿ ಪ್ರಕ್ರಿಯೆ ಆರಂಭವಾಗಿದೆ. ಜಿಲ್ಲಾವಾರು ಕೊನೆಯ ದಿನಾಂಕ ಬೇರೆ ಬೇರೆ ಇರುತ್ತದೆ. ಹಾಗಾಗಿ ತಡ ಮಾಡದೆ ಹಿಂದೆ ಅರ್ಜಿ ಸಲ್ಲಿಸಿ. ನಿಮ್ಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಸಹಾಯವಾಗಲಿ. ಇಂಥ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.